ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ವೀನಾರಿ. ಎಲ್ಲರೂ ಹೆಂಗದೀರಿ? ಆರಾಮದಿರೇನ್ರಿ? ನೀವೆಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಟೈಮ್ 6 ಗಂಟೆಗೆ ಐತಿ, ಸ್ಟಾರ್ಟ್ ಮಾಡೀನಿ. ಯಾಕೆ ಮಾಡ್ಬೇಕಂದೇನ್ರಿ, ನೀರು ಬಂದಿದ್ದು, ಅದನ್ನು ಏನು ಮಾಡೋದು ಬಿಡು ಅಂತೇಳಿ ನೀರು ಬಂದಿದ್ದು ಎಲ್ಲ ಕೆಲಸ ಮುಗಿಸ್ಕೊಂಡೇನ್ರಿ. ಸ್ವಲ್ಪ ಎಲ್ಲ ಬ್ಯಾಡ್ಶೀಟ್ ಅವೆಲ್ಲ ಇದ್ದು ರೀ, ನೀರು ಹೆಂಗಾರ ಎಷ್ಟೊತ್ತರ ಬಿಟ್ಟಿದ್ದೀನಿ ರೀ. ಯಾಕೆ ಅವನ್ನೆಲ್ಲ ಒಗೆದು ಹಾಕಿದ್ದೀನಿ ರೀ. ಇನ್ಮೇಲೆ ಅಡುಗೆದು ಸಾಯಂಕಾಲ ಅಡುಗೆ ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನೀವು ನನ್ನ ವಿಡಿಯೋಕ್ಕೆ ಲೈಕು ಕಮೆಂಟು ಮಾಡಿರಿ. ನೀವು ಲೈಕು ಕಮೆಂಟು ಮಾಡೋದ್ರಿಂದ ನಾನು ವಿಡಿಯೋ ಮಾಡೋಕ್ಕೆ ಮತ್ತಷ್ಟು ಮೋಟಿವೇಶನ್ ಸಿಕ್ಕಾಗತ್ತೆ ರೀ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಬರ್ರಿ, ನಾನು ಹಂಗೆ ಚಹಾ ರೆಡಿ ಮಾಡ್ಕೊಳತ್ತೀನಿ ರೀ. ಸಾಯಂಕಾಲ ಅಲ್ರಿ, ಚಹಾ ಕುಡ್ದು ಕೆಲಸ ಶುರು ಮಾಡಿದ್ರಾತ ಅಂತೇಳಿ ಚಹಾಕ್ಕೆ ಇಟ್ಕೊಂಡೇನಿ ರೀ. ನಾನು ಹಂಗೆ ಸ್ವಲ್ಪ ಶೇಂಗಾ ಕಳಿಸಿದ್ದೆ ರೀ ನಮ್ಮವ್ವಾರು. ಅವನ್ನ ಒಂದು ಪುಟ್ಟ್ಯಾಗ ಹಾಕಿ ನೀರು ಹಾಕಿ ಇಟ್ಟೀನಿ ರೀ, ಮಣ್ಣೆಲ್ಲ ಹೋಗ್ಲಿ ಅಂತೇಳಿ. ಯಾಕಂದ್ರೆ ಎರಿ ಹೊಲದ ಮಣ್ಣು ಹಂಗೆ ಇರುತ್ತೆ ರೀ, ಶೇಂಗಾ ಅಲ್ರಿ, ಹಿಂಗಾಗಿ ಮಣ್ಣು ಅಂಟ್ಕೊಂಡಿರುತ್ತೆ ರೀ. ಅದಕ್ಕೆ ಅವನ್ನ ಸ್ವಚ್ಛಗೆ ತೊಳ್ಕೊಬೇಕಂತೇಳಿ ತೊಳ್ಕೊಳತ್ತೇನೆ ರೀ. ಇವು ಬ್ಯಾಸ್ಗೆ ಟೈಮ್ನಾಗ ಹಾಕಿರ್ತಾರೆ ರೀ ನಮ್ಮವ್ವಾರು ನೀರಾವರಿ ಹೊಲಕ್ಕೆ. ಶೇಂಗಾ ತಿನ್ನಕ್ಕೆ ಇಷ್ಟಪಡ್ತಾರಲ್ರಿ, ಹಿಂಗಾಗಿ ಕಟ್ ಕಳ್ಸ್ಯಾರಿ. ಅವನ್ನ ಸ್ವಲ್ಪ ತೊಳೆದು ನಾನು ಸ್ವಲ್ಪ ಹೊತ್ತು ಹಾಕಿಡ್ತೀನಿ ರೀ ನೆನಿಲಿ, ಮಣ್ಣೆಲ್ಲ ಹತ್ಕೊಂಡ್ಬಿಟ್ಟಿರ್ತಾವೆ ಅಂತೇಳಿ ತೊಳೆದು ಈಗ ಒಂದು ಸಾನಿಗೆ ತೊಕ್ಕೊತೀನಿ ರೀ. ಅವನ್ನ ತೊಗೊಂಡು ನಾನು ಕುಕ್ಕರಿಗೆನ ಹಾಕಿ ಸೀಟಿ ಹೊಡ್ಸ್ಕೊಬೇಕಂತ ಮಾಡೀನಿ ರೀ. ಯಾಕಂದ್ರೆ ಈ ಬೊಗಣ್ಯಾಗ ಹಿಂಗೆ ಕುದಿಸ್ಕೊಂತೀವಲ್ಲ ರೀ, ಭಾಳ ತನಕ ಕುದಿತಾವ ರೀ, ಲಘು ಕುದಿಯಂಗಿಲ್ಲ. ಕುಕ್ಕರ್ನಾಗ ಹಾಕಿ ಒಂದು 3-4 ಸೀಟಿ ಹೊಡ್ಸಿದ್ರೆ ಕುದಿತಾವ್ರಿ. ಅವು ತಿನ್ನಕ್ಕೆ ಚಲೋನ ಹಾಕ್ಕವ ರೀ. ಅದ್ರ ಸಂಬಂಧ ತೊಳ್ಕೊಂಡು ಈಗ ಕುಕ್ಕರ್ಗೆ ಹಾಕಿ ಕುದಿಸ್ಕೊತೇನೆ ರೀ. ಒಂದು 3-4 ಸೀಟಿ ಯಾರ ಕುದ್ಬಿಡ್ತಾವ್ರಿ. ನೋಡಿರಿ, ಪೂರ ಸ್ವಚ್ಛಗೆ ತೊಳ್ಕೊಂಡು ನೋಡಿರಿ. ಅವು ಮ್ಯಾಲೆ ಬಂದಿರ್ತಾವ್ರಿ ಶೇಂಗಾ, ಕೆಳ ಮಣ್ಣು ನಿಂತಿರುತ್ತೆ, ಮೇಲೆ ಎಲ್ಲ ತೊಗೊಂಡು ಆ ಸಾನಿಗೆಯಾಗ ಹಾಕ್ಕೊಂಡೀನಿ ರೀ. ನೋಡಿರಿ, ಪುಟ್ಟ್ಯಾಗ ತೋರಿಸ್ತೀನಿ ರೀ ನಿಮಗೆ ಮಣ್ಣು ಹೆಂಗೆ ನಿಂತಿರುತ್ತಂತೆ. ಇದು ಹಾಲು 2 ಸರಿ ತೊಳೆದು 3ನೇ ಸರಿ ಹಾಕಿದ್ದೀನಿ ರೀ. ಮಣ್ಣು ಹೆಂಗೆ ನಿಂತೈತೆ ನೋಡ್ರಿ, ಅದ ತೋರಿಸ್ತೀನಿ ನಾನು. ನೋಡ್ರಿ, ಎಷ್ಟು ಮಣ್ಣು ಇರುತ್ತೆ ನೋಡ್ರಿ. ಇದು 3ನೇ ಸರಿ ತೊಳ್ಯಾಗ ಬಂದೈತ್ರಿ ಇಷ್ಟು. ಯಾಕೆ ಹಸಿ ಶೇಂಗಾಲ ಇರತ್ತವ್ರಿ, ಒಣಗಿ ಶೇಂಗಾಕಾರ ಉದ್ರಿ ಹೋಗ್ಬಿಟ್ಟಿರತ್ತೆ ರೀ. ಹಸಿದಿರ್ತಾವಲ್ಲ ರೀ, ಅದಕ್ಕೆ ಅಂಟ್ಕೊಂಡ್ಬಿಟ್ಟಿರತ್ತೆ ರೀ ಮಣ್ಣು. ನೋಡಿರಿ, ಎಷ್ಟು ಸ್ವಚ್ಛಗೆ ತೊಳ್ಕೊಂಡು ನೋಡಿರಿ. ನಾನೀಗ ಅವನ್ನೇನು ಮಾಡ್ತೀನಿ ರೀ, ಒಂದು ಕುಕ್ಕರ್ನಾಗ ಹಾಕಿ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಕುದಿಸ್ಕೊತೀನಿ ರೀ. ಅಂದ್ರೆ ರುಚಿ ಹಾಕವ್ರಿ ತಿನ್ನಕ್ಕೆ. ಸ್ವಲ್ಪ ಉಪ್ಪನ್ನ ಹಾಕ್ಕೋಬೇಕ್ರಿ, ಹಳ್ಳು ಉಪ್ಪು. ನೋಡ್ರಿ, ಹಳ್ಳುಪ್ಪು ಹಾಕ್ಕೋತೀನಿ ರೀ ನಾನು. ಹಾಕ್ಕೊಂಡು ಒಂದು 3-4 ಸೀಟಿ ಹೊಡಿಸ್ಬಿಡ್ತೀನಿ ರೀ. ಜಲ್ದಿನ ಕುದಿತಾವ್ರಿ. ಉಪ್ಪು ಯಾಕೆ ಹಾಕೋದಂದ್ರೆ ತಿನ್ನಕ್ಕೆ ರುಚಿ ಹಾಕವ್ರಿ. ಉಪ್ಪಾಯಿ ಬರ್ತಾವಲ್ಲ, ಸಪ್ಪಿರುತ್ತಲ್ಲ ರೀ, ಹಿಂಗಾಗಿ ಉಪ್ಪಾಯಿ ಕುದಿಸಿದ್ರೆ ತಿನ್ನಕ್ಕೆ ರುಚಿ ಆಕೈತ್ರಿ. ನೋಡ್ರಿ, ಸೀಟಿ ಹೊಡೆದ್ರೆ ಹೆಂಗೆ ಬಂದೈತೆ ನೋಡ್ರಿ. ಉಪ್ಪಾಯಿ ಕುದಿಸಾಕಿದ್ದೀನಿ ಅಲ್ರಿ, ಮ್ಯಾಲೆಲ್ಲ ಹೆಂಗೆ ಬಂದೈತೆ ನೋಡ್ರಿ, ದಪ್ಪ ಹೊಲಸು ಬಂದು ಕುಂತಂಗಾಗೈತೆ. ಈಗ ನೋಡ್ರಿ, ಕುದ್ದಾವ ನೋಡ್ರಿ ಶೇಂಗಾ ಈ ಥರ ಕುದ್ದಿರ್ತಾವ್ರಿ. ಈಗ ಉಪ್ಪೆಲ್ಲ ಅದ್ರೊಳಗೆ ನಾವು ನೀರಿನಾಗ ಇರ್ತಾವಲ್ರಿ, ತೊಗೊಂಡು ತಿಂತೀವಲ್ರಿ, ಉಪ್ಪು ಬರ್ತಾವ ರೀ. ಈಗ ಕರೆಕ್ಟಾಗಿ 4 ಸೀಟಿ ಹೊಡೆಸ್ಕೊಂಡೇನಿ ರೀ. ಇನ್ನು ನಮ್ಮ ಮನೆಯವ್ರು ಬಂದಿಲ್ಲ ರೀ, ಅದಕ್ಕೆ ಚಿನ್ಯಾನ ಹೊರಗೆ ಕಟ್ಟಿ ನನ್ನ ಮಕ್ಳು ಹೊರಗೆ ಆಟ ಆಡಕ್ಕೆ ಹೋಗ್ಯಾರ ರೀ. ಅವರಿಬ್ಬರು ನಮ್ಮ ತಂಗಿ ಮಕ್ಕಳ್ರಿ. ಒಟ್ಟು ಖುಷಿ ಆಗೈತೆ ನಾ ವಿಡಿಯೋ ಮಾಡೋ ಮುಂದಾಗ. ಅದಕ್ಕೆ ಹಂಗತೆ ಊಟ ಫ್ರೆಂಡ್ಸ್ ಚಿಕನ್ ಮಟನ್ ಅಂತೇಳಿ ಹಂಗತೆ ಗೋಟಾಳಿ ಮಾಡತ್ತೀರಿ. ಗೊತ್ತಾಗಂಗಿಲ್ಲ ರೀ ಅವರಿಗೆ, ಸುಮ್ಮ ಹಂಗೆ ಮಾತಾಡ್ತಾರೆ ರೀ. ಹಂಗೆ ಮತ್ತು ನೋಡ್ರಿ, ಮನೆಯವ್ರು ಬಂದರು. ಬಂದಿಂದ ನಾವು ಹೊರಗನ ಒಳಗೆ ಸೆಕೆ ಭಾಳ ಇತ್ತು ರೀ, ಅದಕ್ಕೆ ಹೊರ್ಗೆ ಕುತ್ಕೊಂಡಾರ. ಶೇಂಗಾ ತಿಂದ್ರಾತು ಅಂಥೇಳಿ ಹೊರಗೆ ಬಂದು ಕೂತೀವಿ ನೋಡ್ರಿ.
ಒಳಗೆ ಭಾಳ ಸೆಕೆ ಐತ್ರಿ. ಇತ್ತಿತ್ಲಾಗಂತ್ರ ಗಾಳಿನೇ ಇರಂಗಿಲ್ಲ ರೀ ಸಂಜೆ ಮುಂದೆ. ಫ್ಯಾನಿನ ಗಾಳಿ ಚಂತನ ಬಡಿಸ್ಕೊಂಡ ಬೇಸ್ರ ಆಗಿರತ್ತೆ ರೀ. ಇಟತ್ನ್ಯಾರ ಸ್ವಲ್ಪ ಗಾಳಿ ಐತಿ ಹೊರಗೆ ಕುಂದ್ರಂಬರ್ರಿ ಅಂತೇಳಿ ಹಂಗೆ ಅಲ್ಲೇ ಹೊರಗೆ ಕುತ್ಕೊಂಡು ಶೇಂಗಾ ತಿನ್ನತ್ತೀವಿ ನೋಡ್ರಿ. ಇವರಿಬ್ರು ನಮ್ಮ ತಂಗಿ ಮಕ್ಕಳ್ರಿ. ಅವರು ಕೂಡಲ ಸಂಗಮಕ್ಕ ಜಾತ್ರೆಗೆ ಹೋಗ್ಯಾರ ರೀ. ಇವ್ರನ್ನ ಬಿಟ್ಟು ಹೋಗ್ಯಾರ. ಇವರು ಭಾಳ ಜೀವ ತಿಂತಾರೆ ರೀ. ಎಲ್ಲಾರ ಹೊರಗೆ ಹೋದ್ರೆ ಭಾಳ ಜೀವ ತಿಂತಾರೆ ರೀ. ಹಿಂಗಾಗಿ ಬ್ಯಾಡ ಅಂತೇಳಿ ಇಲ್ಲೇ ನಮ್ಮ ಮನ್ಯಾಗ ಬಿಟ್ಟು ಹೋಗ್ಯಾಳ್ರಿ. ನೀವು ನೋಡ್ರಿ ಹಂಗೆ ಅಡುಗೆಗೆ ಇಟ್ಕೊಳತ್ತೇನೆ ರೀ. ಅನ್ನಕ್ಕೆ ಇಟ್ಕೋಬೇಕಂತೇಳಿ ಅಕ್ಕಿ ತೊಳೆದ್ರಿ ಅನ್ನಕ್ಕೆ ಇಟ್ಕೊಳತ್ತೇನೆ ರೀ. ಇವತ್ತು ಏನು ಮಾಡಂಗಿಲ್ಲ ರೀ, ರೊಟ್ಟಿ ಪಟ್ಟಿನ ಏನು ಮಾಡಲ್ಲ. ಆಕ ಸ್ವಲ್ಪ ಮುಂಜಾನೆ ಚಪಾತಿ ಅದೆಲ್ಲ ಮಾಡಿದ್ದೀನಿ ರೀ. ಹಿಂಗೆ ಸಂಜೆಗೆ ಒಂದಿಷ್ಟು ಶಿರಾ ಅನ್ನ ಸಾರು ಮಾಡಿದ್ರಾತು ಅಂಥೇಳಿ ಅದಕ್ಕೆ ಅನ್ನಕ್ಕೆ ಇಟ್ಕೊಳತ್ತೇನೆ ರೀ. ಇವತ್ತು ಸಂಗಪ್ಪನ ಜಾತ್ರೆ ಅಲ್ರಿ, ಅದಕ್ಕಾಗಿ ಒಂದಿಟ್ಟು ಏನಾರ ಸ್ವೀಟ್ ಮಾಡ್ಬೇಕಂತೇಳಿ ಶಿರಾನ ಮಾಡ್ಕೋಬೇಕ್ರಿ. ಅನ್ನಾಗಿನ ಮಾಡ್ಕೊಂಡ್ರತ್ತಂತೇಳಿ ಅನ್ಕೊಂಡೇನಿ ರೀ. ಹಂಗೆ ಬಾಂಡೆ ಎಲ್ಲ ತೊಳೆದು ಇಟ್ಕೊಂಡಿದ್ದೇನೆ ರೀ. ಅವ್ನ ಡಬ್ಬಾಕಿದ್ದೇ ಇಲ್ಲ ರೀ, ಹಂಗೆ ಇಟ್ಟಿದೆ. ಈಗೆಲ್ಲ ಬಟ್ಟೆಲೆ ಒರೆಸ್ಕೊಂಡು ಈಗ ಜೋಡ್ಸಾತ್ತೀನಿ ನೋಡ್ರಿ ಬಾಂಡೆನ. ಯಾಕಾರಿ ಪುಣ್ಯದ ನಳ ಚಂದ ಎಷ್ಟೊತ್ತನ ಒಂದು 3-4 ತಾಸು ಬಿಟ್ಟಿದ್ದೀನಿ ರೀ. ಅದಕ್ಕೆ ಎಲ್ಲವೂ ಬೆಡ್ಶೀಟು 1-2-3 ರಗ್ಗು ಇಂಥವೆಲ್ಲ ಬಟ್ಟೆ ಇದ್ವಾ ರೀ, ಅಷ್ಟು ಒಗೆದು ಹಾಕಿದ್ದೀನಿ ರೀ. ನೀರು ಯಾಕೆ ಬಿಟ್ಟಾನ ರೀ ಇವತ್ತು. ನಾವು ಒಮ್ಮೆ ಬಿಟ್ಟಿದ್ದಿಲ್ಲ ರೀ, ಹಂಗತಿ ಬಿಟ್ಟು ಮರ್ತಾನ ಏನೋ ಎಷ್ಟು ಹಾಕೊಂಡು ನೀರು ಬಿಟ್ಟಿದ್ದೀನಿ ರೀ. ಹೆಂಗಾರು ನಳ ಅದಾವಲ್ಲ ಅಂತ ಅವನ್ನೆಲ್ಲ ತೊಳೆದು ಹಾಕಿದ್ದೀನಿ ರೀ. ಬಾಂಡೆ ಗಿಂಡೆ ಎಲ್ಲ ಮುಗಿಸ್ಕೊಂಡು ಒಳಗೆ ಬಂದು ಸಾಯಂಕಾಲ ಲಾಸ್ಟ್ ಶುರು ಮಾಡಿದ್ದೀನಿ ರೀ. ನೋಡ್ರಿ ಹಂಗೆ ಶಿರಾ ಮಾಡ್ಕೊಳಗತ್ತೇನೆ ರೀ. ಅದ್ರದ್ದೇನು ಪೂರ್ತಿ ವಿಡಿಯೋ ಮಾಡಿಲ್ಲ ರೀ ನಾನು. ಮತ್ತೊಂದಿನ ಅದ್ರದ್ದು ವಿಡಿಯೋ ಬರೀ ಶಿರಾದಷ್ಟ ವಿಡಿಯೋ ಮಾಡಿ ಹಾಕ್ತೀನಿ ರೀ. ಇವತ್ತೇನು ಅದ್ರದ್ದು ವಿಡಿಯೋ ಮಾಡಿಲ್ಲ ರೀ, ಯಾಕಂದ್ರೆ ಟೈಮ್ ಭಾಳ ಆಗಿತ್ತು ರೀ. ಹಿಂಗೆ ನನಗೂ ಇವತ್ತು ಕೆಲಸ ಭಾಳ ಆಗಿದ್ದು ರೀ, ಐರನ್ ಆಗಿತ್ತು. ಸುಮ್ಮ ಅಲ್ಲೆಲ್ಲೇ ಒಂದೊಂದು ಕ್ಲಿಪ್ಪಿಂಗ್ ಮಾಡ್ಕೊಂಡು ಅದನ್ನು ಹಾಕ್ತೀನಿ ರೀ. ಇವತ್ತು ನಾ ಪೂರ್ತಿ ಒಂದು ದಿವಸ ಶಿರಾ ಯಾವ ಥರ ಮಾಡೋದು, ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ರೀ. ನೋಡ್ರಿ ಹಂಗೆ ಈಗ ಹುಡುಗರು ಊಟಕ್ಕೆ ಕುಂತಾರ ರೀ. ಅವ್ರಿಗಿಟ್ಟು ಊಟಕ್ಕೆ ಕೊಟ್ಟು ನಾನಿಟ್ಟು ಊಟ ಮಾಡಿಬಿಡ್ತೀನಿ ರೀ. ಅಲ್ಲೇ 8:30 ಪೌಣೆ 9 ಆಗೈತೆ ರೀ. ಅವ್ರಿಗೆ ಊಟಕ್ಕೆ ಕೊಟ್ಟು ನಾನು ಊಟ ಮಾಡ್ತೀನಿ ರೀ. ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಅಂದ್ಕೊಂಡಿದ್ದೀನಿ ರೀ. ನನ್ನ ವಿಡಿಯೋ ಇಷ್ಟ ಆರ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ.